ನನ್ನ ಹೆಸರು ಹರ್ಷ ಎಚ್.ಎಸ್. ಸೋಮವಾರಪೇಟೆ ತಾಲೂಕು ಚಿಕ್ಕತೋಳೂರು ಗ್ರಾಮ. ನನಗೆ 3 ಎಕರೆ ಕಾಫಿ ತೋಟ ಇದೆ. ಕಾಫಿ ತೋಟದಲ್ಲಿ ಕಾಫಿ, ಕಾಳುಮೆಣಸು, ಕಿತ್ತಲೆ, ಬಾಳೆ, ಆಮೇಲೆ ಶುಂಠಿ ಹಾಕ್ಕೊಂಡಿದ್ವಿ. ಸ್ವಲ್ಪ ಬಟರ್ ಫ್ರೂಟ್ ಇದೆ. ಆಮೇಲೆ ತರಕಾರಿ ಬೆಳೆಗಳಿದೆ. ನಮಗೆ ಇಲ್ಲಿ ಮಳೆ ಒಂದು ಸ್ವಲ್ಪ ಪರವಾಗಿಲ್ಲ ಇರೋದ್ರಲ್ಲಿ ಮಳೆ ಚೆನ್ನಾಗಿ ಬೀಳ್ತದೆ. ಈ ನೂವಾಲ್ಗಿ ಅನ್ನೋದು 12 ವರ್ಷದಿಂದನೇ ಪರಿಚಯ ಆಯಿತು. ರೇಡಿಯೋದಲ್ಲಿ ಕೇಳಬೇಕಾದ್ರೆ ಕೇಳಿಸ್ಬಿಟ್ಟು ನನಗೆ ಓಕೆ ಅಂತ ಅನಿಸ್ತು. ನಾನೇನು ಮಾಡಿದೆ, ನಾನು ಬೆಂಗಳೂರಿಗೆ ಸೀದಾ ಹೋಗಿ ಅಲ್ಲಿ ಡೈರೆಕ್ಟಾಗಿ ಆಫೀಸಲ್ಲೇ ಮೀಟ್ ಮಾಡಿ ಅವರನ್ನು ಮಾತಾಡಿ ಎಲ್ಲ ಕನ್ವಿನ್ಸ್ ಆದಮೇಲೆ ನಾನು ನಮ್ಮ ತೋಟಕ್ಕೆ ಬಳಕೆ ಮಾಡಿದ್ದೀನಿ. ನೂವಾಲ್ಗಿ 500 ml ಬಾಟ್ಲಲ್ಲಿ ಬರುತ್ತೆ. 13 ಪೋಷಕಾಂಶ ಇರುತ್ತೆ ಒಂದರಲ್ಲೇ. ನೂವಾಲ್ಗಿನ 1 ಲೀಟ್ರಿಗೆ 1 ml ಅಂತೆ. 200 ಲೀಟ್ರ್ ಡ್ರಮ್ಮಲ್ಲಿ 200 to 250 ml ಹಾಕಿಬಿಟ್ಟು ಕಾಫಿಗೆ, ಪೆಪ್ಪರಿಗೆ ಎಲ್ಲ ಒಟ್ಟಿಗೆ ಸ್ಪ್ರೇ ಮಾಡ್ಕೊಂಡು ಬರ್ತೀವಿ. ಈಗ ಸಾಮಾನ್ಯವಾಗಿ ಎಲೆ ಚುಕ್ಕಿಗೆ ನಾವು ಸ್ಪ್ರೇ ಮಾಡ್ತೀವಿ, ಯಾವುದೋ ಹೆಕ್ಸಾಕೊನೋಜಾಲು ಅಥವಾ ಬೇರೆ ಯಾವುದೋ ಫಂಗಿಸೈಡ್ಸ್ ಯಾವ್ದಾರು ಇದ್ರೂ 2 ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತೀವಿ, ಒಟ್ಟಿಗೆ ಅದ್ರ ಜೊತೆನೇ ಇದನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ. ನನಗೆ ಅನಿಸಿದ ಮಟ್ಟಿಗೆ ಎರಡಕ್ಕೂ ಕಂಪ್ಯಾಟೇಬಲ್ ಇದೆ, ಏನು ತೊಂದರೆಗಳಿಲ್ಲ. ಒಟ್ಟಿಗೆ ಹಾಕಿ ಸ್ಪ್ರೇ ಮಾಡ್ಬೋದು. ಇದ್ರ ಜೊತೆ ಇನ್ಸೆಕ್ಟಿಸೈಡ್ಸು ಯಾವ್ದು ಕಂಪ್ಯಾಟೇಬಲ್ ಇದೆ, COC ಮತ್ತು ಬೋರ್ಡೋ ಬಿಟ್ಟು ಬೇರೆ ಎಲ್ಲದ್ರ ಜೊತೆನೂ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು. ನಾನು ವರ್ಷದಲ್ಲಿ 2 to 3 ಸ್ಪ್ರೇ ಕೊಡ್ತೀನಿ. ಇನ್ನೂ 4 ಸ್ಪ್ರೇ ಕೊಡಬೇಕು ಅಂತ ಇದ್ದೀನಿ. ನೆಕ್ಸ್ಟು ಮುಂದಕ್ಕೆ ಹೋಗ್ತಾ 4 ಸ್ಪ್ರೇನೂ ಕೊಡ್ತೀನಿ. ಗಿಡ ಹೆಲ್ತಿಯಾಗಿ ಬರ್ತದೆ, ಇಳುವರಿನೂ ಜಾಸ್ತಿ ಆಗುತ್ತೆ, ಮತ್ತು ಕಾಯಿಲೆನೂ ಕಡಿಮೆ ಆಗುತ್ತೆ. ನಿಮಗೆ ಎಲೆ ಗ್ರೀನಿಶ್ ಆಗಿ ಬರುತ್ತೆ, ಚಿಗುರು ಬರ್ತದೆ ನಿಮಗೆ. ಆಮೇಲೆ ಮೇಯ್ನಾಗೇನು ಕೀಪಿಂಗ್ ಕ್ವಾಲಿಟಿ, ಯಾವುದೇ ಬೆಳೆ ಆದ್ರೂ ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತದೆ. ಕಾಳುಮೆಣಸಲ್ಲಿ ಓಲಿಯಾರಿಸಿನ್ ಮತ್ತು ಫ್ಲೇವನಾಯ್ಡ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸು ಮತ್ತು ಡೈಜೆಸ್ಟಿವ್ ಸಿಸ್ಟಮಿಗೆ ಏನು ಬೇಕು ಎಲ್ಲ ಆ ಫ್ಲೇವರು ಮತ್ತು ಆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಸೈಜ್ ಬರುತ್ತೆ, ತೂಕ ಬರುತ್ತೆ. ಆಮೇಲೆ ಕೊತ್ತು ದಾಟ್ಕಾಳು ಕಡಿಮೆ ಆಗುತ್ತೆ. ಕಾಫಿಲಿ ಹೂವುದ್ರದ್ದು ಕಡಿಮೆ ಆಗುತ್ತೆ, ಸೈಜ್ ಬರುತ್ತೆ. ಪೆಪ್ಪರಲ್ಲೂ ಸೈಜ್ ಬರುತ್ತೆ, ತೂಕ ಬರುತ್ತೆ, ಕೊತ್ತು ಉದ್ದ ಬರುತ್ತೆ, ಮತ್ತು ಒಳ್ಳೆ ಇಳುವರಿ ಬರ್ತದೆ. ಯಾವುದೇ ಥರದ ಬೆಳೆ ಆದ್ರೂ ಎಲ್ಲ ಬೆಳೆನೂ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ. ಇದನ್ನು ಎಲ್ಲರೂ ರೈತರು ಉಪಯೋಗಿಸ್ಬೋದು. ಎಲ್ಲ ನಿಮಗೆ ಪೂರ್ತಿ ಎಲ್ಲದಕ್ಕೂ ಉಪಯೋಗಿಸೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪಕ್ಕಾದ್ರೂ ಉಪಯೋಗಿಸ್ಬಿಟ್ಟು ನೋಡಿ. ನಿಮಗೆ ಅನುಭವ ಬಂದಾದಮೇಲೆ ಇನ್ನು ಉಳಿದಿದ್ದಕ್ಕೆಲ್ಲ ನೀವು ಉಪಯೋಗಿಸ್ಕೋಬೋದು. ಮೇಯ್ನಾಗಿ ಏನು ಅಂದರೆ ಸೈಡ್ ಎಫೆಕ್ಟ್ಸ್ ಇಲ್ಲ, ಖರ್ಚು ಕಡಿಮೆ, ಇಳುವರಿನೂ ಜಾಸ್ತಿ ಬರ್ತದೆ ಇದರಲ್ಲಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ.